ಇಷ್ಟೊಂದು ಮುಂದುವರಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹಾಯ್ ಮಾಮ್, ಹೇಳಿ. ವಿರಾಟ್, ಎಲ್ಲಿದ್ಯಾ? ಮಾಮ್, ಅದು ಆ್ಯಕ್ಚುಲಿ ನಾನು ಮತ್ತು ಸಿಂಧು ಅತ್ತಿಗೆನ ಹುಡುಕೊಂಡು ಎಲ್ಲಿ ಹೋಗಿದ್ದೀರಾ? ನಿಮ್ಮ ಲೇಡೀಸ್ ಕ್ಲಬ್ ನಿಶಾ ಅವ್ರ ಮನೆಗೆ ಬಂದಿದ್ದೀವಿ. ರಾತ್ರಿಯಿಂದ ಮಗು ಅಳ್ತಾ ಇತ್ತು, ಅದಕ್ಕೆ ಯಾರಿಗೂ ಇನ್ಫಾರ್ಮ್ ಮಾಡದೆ ನಾವಿಲ್ಲಿಗೆ ಬಂದ್ಬಿಟ್ವಿ. ಭವಾನಿ ಸಿಕ್ಕಿದ್ಲಾ? ಹಾಂ ಮಾಮ್. ಹೌದಾ, ಒಳ್ಳೇದಾಯ್ತು. ಭವಾನಿ ಎಲ್ಲಿದ್ದಾಳೆ? ಫೋನ್ ಕೊಡು, ಮಾತಾಡ್ತೀನಿ. ಮಾಮ್, ಅವ್ರು ಒಳಗಡೆ ಮಗುಗೆ ಫೀಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದ ತಕ್ಷಣ ಕಾಲ್ ಮಾಡ್ಕೊಡ್ತೀನಿ. ಸರಿ. ಅವಳ ಮನ್ಸಿಗೆ ನೋವು ಆಗದೆ ಇರೋ ಹಾಗೆ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಿ ನಿಧಾನ ಕರ್ಕೊಂಬನ್ನಿ. ಮಿಕ್ಕಿದ್ದನ್ನ ಮನೇಲಿ ಮಾತಾಡೋಣ, ಸರಿನಾ? ಸರಿ ಮಾಮ್. ಅಕ್ಕ, ಯಾಕಕ್ಕ ಇಷ್ಟೊಂದು ಬದಲಾಗ್ಬಿಟ್ಟೆ ನೀನು? ನಿಜವಾಗ್ಲೂ ನನ್ನ ಅಕ್ಕ ನೀನೇನ ಅನ್ನೋಷ್ಟು ಬದಲಾಗ್ಬಿಟ್ಟಿದ್ಯಲ್ಲೇ. ಯಾಕೆ ಅಕ್ಕ ನನ್ ಮೇಲೆ ಇಷ್ಟೊಂದು ಕೋಪ? ನೆಮ್ಮದಿಯಾಗಿದ್ದೀನಿ, ಇಲ್ಲೂ ಬಂದ್ ಮತ್ತೆ ಶುರು ಮಾಡ್ಬೇಡ. ನನಗಿದೇ ಅರ್ಥ ಆಗ್ತಿಲ್ಲ. ಅಲ್ಲ, ನನ್ ಜೊತೆ ಇಷ್ಟೊಂದು ರೂಢ್ ಆಗಿ. ಇಲ್ಲ ಅಕ್ಕ, ನೀನ್ ನಿಜವಾಗ್ಲೂ ನನ್ನ ಭವಾನಿ ಅಕ್ಕ ಅಲ್ಲ. ನೀನ್ ನನ್ ತಂಗಿ ಸಿಂಧು ಅಂತೂ ಅಲ್ವೇ ಅಲ್ಲ. ನನ್ ತಂಗಿ ಯಾವಾಗ್ಲೂ ನನ್ನ ಏಳಿಗೆನೆ ಬಯಸ್ತಿದ್ಲು. ನನ್ಗೋಸ್ಕರ ಅವಳು ಪ್ರಾಣ ಕೊಡೋಕು ರೆಡಿ ಇದ್ಲು. ಅಕ್ಕ, ಈಗ್ಲೂ ಅದೇ ಸಿಂಧು ಕಣೆ ನಾನು. ಸುಳ್ಳು ಸುಳ್ಳು. ಅತ್ತೆ ಕೊಟ್ಟಿರೋ ಜವಾಬ್ದಾರಿನೇ ನನಗ್ ಬಿಟ್ಕೊಡೋದಕ್ ನೀನ್ ರೆಡಿ ಇಲ್ಲ. ಇನ್ ಪ್ರಾಣ ಕೊಡ್ತೀಯಾ? ವಸುಂಧರಾ ಮೇಡಮ್ ಹೇಗೆ ಅನ್ನೋದು ನಿನ್ಗೆ ಗೊತ್ತಿದೆ ತಾನೆ? ನಮ್ ಜೀವನದಲ್ಲಿ ಏನೇನೆಲ್ಲ ಅನಾಹುತ ಮಾಡಿದ್ರು ಅನ್ನೋದನ್ನ ಮರ್ತ್ಬಿಟ್ಟಿದ್ಯಾ ನೀನು? ಅಲ್ಲ ಕಣೆ, ಅಂತವ್ರು ಸಡನ್ ಆಗಿ ನಿನ್ ಪಾಲಿಗೆ ಇಷ್ಟೊಂದು ಒಳ್ಳೆಯವ್ರಾಗ್ತಾರೆ ಅಂದ್ರೆ ಅದ್ರ ಹಿಂದೆ ಏನೋ ಸಂಚಿದೆ ಅಂತ ನಿನಗ್ ಯಾಕೆ ಅನ್ನಿಸ್ತಿಲ್ಲ? ದೊಡ್ಡ ಸಂಚು ನಡೀತಾ ಇದೆ. ಅದು ಅತ್ತೆ ಮಾಡ್ತಿರೋದಲ್ಲ, ನೀನ್ ಮಾಡ್ತಿರೋದು. ಪ್ಲೀಸ್ ಕಣೆ ಅಕ್ಕ, ಹೀಗೆಲ್ಲ ಮಾತಾಡಿ ನನಗ್ ನೋವು ಮಾಡ್ಬೇಡ. ನಾನ್ ನಿನ್ ಶತ್ರು ಅಂದೆ, ಸ್ವಾರ್ಥಿ ಅಂದೆ. ಹಾಗಲ್ಲ ಕಣೆ. ನಿನಗೋಸ್ಕರ ತನ್ನ ಜೀವನೇ ಮುಡುಪಾಗಿಡ್ಬೇಕು ಅನ್ಕೊಳ್ಳೋಳ್ಗೆ ಈ ತರ ಅವಮಾನ ಮಾಡ್ಬೇಡ ಕಣೆ. ನಾನಲ್ಲ, ಅವಮಾನ ಮಾಡ್ತಿರೋದು ನೀನು. ನಾನಿಡೋ ಪ್ರತಿ ಒಂದ್ ಹೆಜ್ಜೆಗೂ ಅಸಮರ್ಥತೆನ ತೋರಿಸ್ಕೊಂಡ್ ಬಂದವಳು ನೀನು. ಹೋಗ್ಲಿ ಬಿಡು, ನನ್ ಬಗ್ಗೆ ನೀನ್ ಏನ್ ಬೇಕಾದ್ರೂ ಅನ್ಕೋ. ಆದ್ರೆ ನನ್ ಮೇಲಿರೋ ದ್ವೇಷಕ್ಕೆ ವಸುಂಧರಾ ಮೇಡಮ್ ಮಾತನ್ನ ನಂಬೇಡ. ಅಕ್ಕ, ನಿನಗೆ ಗೊತ್ತಿದೆ ಅಲ್ವೇನೆ, ತನ್ ಕೆಲ್ಸನ ಸಾಧಿಸ್ಕೊಳಕ್ಕೆ ಸ್ವಂತ ಮಕ್ಕಳನ್ನೇ ಅವ್ರು ಬಿಡಲ್ಲ. ಸಾಕು ಸಿಂಧು, ನೀನ್ ಹೇಳಿದ್ನೆಲ್ಲ ಕೇಳಿ ನನ್ ಬ್ರೈನ್ ಏನ್ ವಾಶ್ ಆಗಲ್ಲ. ಯಾಕಂದ್ರೆ ಅತ್ತೆ ನನಗೆಲ್ಲ ಹೇಳಿದಾರೆ. ಅಕ್ಕ, ಇದೆಲ್ಲ ಅವ್ರು ಮಾಡ್ತಿರೋ ಪ್ಲಾನ್ ಕಣೆ. ನೀನು ನನ್ಗೆ ಅತ್ತರ್ವಂಗೆ ಮದ್ವೆ ಮಾಡ್ಸಿದ್ಯಾ ಅನ್ನೋ ಒಂದೇ ಒಂದ್ ಕಾರಣಕ್ ಸುಮ್ನೆ ಇದ್ದೀನಿ. ಇನ್ನು ಮಿತಿ ಮೀರಿದ್ರೆ ನಾನ್ ನಿನ್ನ ಅಕ್ಕ ಅನ್ನೋದನ್ನು ನೋಡಲ್ಲ. ರಾಜ್ ಬಹದ್ದೂರ್ ಸೊಸೆಯಾಗಿ ನಡ್ಕೋಬೇಕಾಗತ್ತೆ. ಅತ್ತೆ ಇಷ್ಟು ಒಳ್ಳೆಯವರು ಅಂತ ನನಗೆ ಅವತ್ತೇ ಗೊತ್ತಾಗಿದ್ದಿದ್ರೆ ನಾನ್ ನಮ್ಮ ಮದ್ವೆಗೆ ನಿನ್ ಸಹಾಯನೇ ತಗೋತಾ ಇರ್ಲಿಲ್ಲ. ಆದ್ರೂ ಕೂಡ ನೀನು ವಸುಂಧರಾ ಅತ್ತೆ ಬಗ್ಗೆ ಏನೇನೋ ಹೇಳ್ತಿದ್ಯಲ್ಲೇ. ನಾನ್ ನೀನ್ ಹೇಳೋದ್ನೆಲ್ಲ ನಿಜ ಅಂತ ನಂಬ್ಕೊಂಡ್ ಕೂತಿದ್ದೆ. ಆದ್ರೆ ಈಗ ಗೊತ್ತಾಗ್ತಿದೆ, ನಾನು ಇಷ್ಟು ದೊಡ್ಡ ಮನೆಗ್ ಸೊಸೆಯಾಗಿ ಬಂದಿರೋದನ್ನ ನಿನ್ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲ. ಈಗ ನಿನ್ ನಿಜವಾದ ಬಣ್ಣ ಏನು ಅಂತ ನನಗ್ ಗೊತ್ತಾಗ್ತಿದೆ. ಪ್ಲೀಸ್ ನನಗ್ ತೊಂದ್ರೆ ಕೊಡ್ಬೇಡ, ಆಚೆ ಹೋಗು ಸಿಂಧು. ಅಕ್ಕ, ನೀನ್ ಹೀಗೆ ನನ್ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಅತ್ತೆ ನನಗ್ ಬ್ರೈನ್ ವಾಶ್ ಮಾಡಿದ್ದಾರೆ ಅಂತ ಹೇಳ್ತಿದ್ಯಾ? ಹೌದು, ನಿನ್ ತಲೆ ಕೆಡ್ಸಿದ್ದಾರೆ ಆ ವಸುಂಧರಾ ಮೇಡಮ್. ಅಕ್ಕ, ಕೊಡ್ಲಿ ಹಿಡಿನ ಬಂಗಾರದಿಂದ ಮಾಡಿದ್ರು
ಅದ್ರ ಉದ್ದೇಶ ಮರ ಕಡಿಯೋದೇ ಹೊರತು ಜೀವನ ಕೊಡೋದಲ್ಲ ಕಣೆ. ಬಾ, ಬ್ರೈನ್ ವಾಶು ಅವರಲ್ಲ, ನೀನ್ ಮಾಡ್ತಾ ಇರೋದು. ಅವ್ರ ನಿನ್ ಬಗ್ಗೆ ಎಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಗೊತ್ತೇನೆ.